ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆಕೆರೆ ಸೋಮನಹಳ್ಳಿಯಲ್ಲಿ ತಂದೆ ನೆನಪಿಗಾಗಿ ಸ್ಮಾರಕ ಭವನ ಕಟ್ಟಿಸಿ ವಿಜೃಂಭಣೆಯಿಂದ ಉದ್ಘಾಟಿಸಿದರು. ಕಲ್ಲೇಶಪ್ಪನವರನ್ನು ನೋಡಿ ಕಲಿಬೇಕು. ಇದ್ದಾಗಲೂ ಕೂಡ ಶ್ರದ್ಧೆ, ಐಕ್ಯವಾದಾಗಲೂ ಕೂಡ ಶ್ರದ್ಧೆ. ಇದ್ದಾಗಲೂ ಶ್ರದ್ಧೆ ಇರಬೇಕು, ಅವರು ಐಕ್ಯದ ನಂತರ ಕೂಡ ಶ್ರದ್ಧೆ ಇರಬೇಕು. ಭಾಳಷ್ಟು ಜನ ಇದ್ದಾಗ ಗುದ್ದಾಡ್ತಾರೆ, ಸತ್ತಾಗ ಗುಡ್ಡೆ ಪೂಜೆಯನ್ನು ಮಾಡ್ತಾರೆ. ಈ ರೀತಿಯಾಗಿರುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಅದು ಸರಿ ಕಾಣುವಂಥದ್ದಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಭಾರತೀಯ ದೇಶದ ಪರಂಪರೆ ಅಂತಂದರೆ ಎತ್ತವರನ್ನು ಪೂಜಿಸುವಂಥ ಒಂದು ಸಂಸ್ಕೃತಿ ನಮ್ಮದು. ಶ್ರವಣಕುಮಾರ ತನ್ನ ಎತ್ತವರನ್ನು ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇರ್ತಾನೆ. ಆತನ ಒಂದು ಆ ತಂದೆ ತಾಯಿಗಳ ಮೇಲೆ ಇಟ್ಟಿರುವಂಥ ಗೌರವವನ್ನು ನಾವು ಕೂಡ ಬೆಳೆಸ್ಕೊಳ್ಬೇಕು. ಅದೇ ರೀತಿಯಾಗಿ ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ. ಮಾನವೀಯತೆ ಆ ದೃಷ್ಟಿಯಿಂದ ಇವತ್ತು ನೀವೆಲ್ಲ ರೈತಾಪಿ ವರ್ಗದಲ್ಲಿ ಭಾಳಷ್ಟು ಸಂಖ್ಯೆಯಲ್ಲಿದ್ದೀರಿ. ಎಲ್ಲರೂ ನಿಮ್ಮ ದುಡಿಮೆಯಿಂದ ಬದುಕನ್ನು ನಡೆಸುವಂಥವರು, ಶ್ರಮದಿಂದ ಬದುಕನ್ನು ನಡೆಸುವಂಥವರು. ನಿಮ್ಮ ಹಣವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾವುದೇ ರೀತಿಯ ದುರಭ್ಯಾಸ, ದುಷ್ಟಗಳಿಗೆ ಸಾಕಷ್ಟು ಬಿಸ್ನೆಸ್ ಮಾಡಿಕೊಂಡು ಸೈಟ್ ಕೊಡೋದು ತಗೊಳೋದು ಬಂದಂಥ ಲಾಭದ ಹಣದಲ್ಲಿ ಅವರೇ ಬೇರೆ ಹಣವನ್ನು ಗಳಿಸಿದಂಥವರಲ್ಲ. ಕೇವಲ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಬೆಂಗಳೂರಿನಲ್ಲಿ ಒಂದು 3-4 ಮನೆಗಳನ್ನು ಸಹ ಕಟ್ಟಿ ಸೈಟ್ಗಳನ್ನು ಮಾಡಿ, ಮೈಸೂರಿನಲ್ಲೂ ಸಹ 4 ಎಕರೆ ಜಾಗ ಇದೆ ಇವರದು, ಅಲ್ಲಿಯೂ ಮಾಡಿ, ಚಿಕ್ಕನಾಡಿಗೆಲ್ಲ ಮಾಡಿದ್ದಾರೆ ಸೈಟ್ ಮಾಡಿ, ಅದನ್ನು ಮಾರಿ ದಾನ ಮಾಡಿರೋದಾಗಿದೆ. ಇದು ಯಾವ ಒಂದೇ ಒಂದು ಕಾಸು ಮಡಿಕೊಂಡಂಥವರಲ್ಲ ನಮ್ಮ ಕಲ್ಲೇಶ್ವರವರು. ಎಲ್ಲ ಸೈಟನ್ನು ಮಾರ್ತಾರೆ, ಒಂದು ಸಭೆ ಮಾಡ್ತಾರೆ, ಒಂದು ಸೈಟ್ ಮಾರ್ತಾರೆ, ಒಂದು ದೇವಸ್ಥಾನ ಕೊಡ್ತಾರೆ. ಹೀಗೆ ಎಲ್ಲ ಸೈಟ್ಗಳನ್ನೂ ಕಳ್ಕೊಂಡು ಬಂದುಬಿಟ್ಟಿದ್ದಾರೆ. ಲಕ್ಷ ಅವರು ಕೂಡಿಟ್ಟೇ ಇಲ್ಲ. ಎಲ್ಲವನ್ನೂ ಈ ರೀತಿ ಸಮಾಜ ಸೇವೆಗೋಸ್ಕರ, ಮಠಮಾನ್ಯಗಳಿಗೋಸ್ಕರ, ದೇವಾಲಯಗಳಿಗೋಸ್ಕರ ದುಡಿದು ಹಂಚಿಕೊಂಡು ಜೀವನ ಮಾಡಿದಂಥವರು. ಅವರ ತಂದೆಯವರ ಸ್ಮಾರಕ ಭವನವನ್ನು ಮಾಡಬೇಕು ಅಂತೇಳಿ ಅವರ ಮನಸ್ಸಿನಲ್ಲಿ ಸಂಕಲ್ಪ ಇತ್ತು. ಅದೇ ರೀತಿ ಸುಮಾರು 1 ತಿಂಗಳು ಅಥವಾ 1.5 ತಿಂಗಳಲ್ಲೇ ಕಟ್ಬಿಟ್ಟು ನಾವು ಇಲ್ಲೇ ತಿರುಗಾಡ್ತಿರ್ತೀವಿ. ನೋಡ್ತಾ ಇದ್ದು ಇದನ್ನೆಲ್ಲ ಬಂದೇ ಬಿಡ್ತಲ್ಲ ಹಾಗೇ ಹೋಯ್ತು. ಮೊನ್ನೆಯಿಂದ ಕಲ್ಲು ಜೋಡಿಸಿರಲಿಲ್ಲ, ಮೇಕೆ ಅಲ್ಲೇ ಜೋಡಿಸಿ ಆ ಒಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ರೋಡ್ ಪಕ್ಕದಲ್ಲೇ ಇದೆ. ಯಾರಾದರೂ ಹೋಗಬೇಕಾದ್ರೆ ಹೋಗಿ ದೇವಸ್ಥಾನ ಅಂತ ಕೈ ಮುಗಿದು ಹೋಗ್ಬಿಡ್ತಾರೆ. ಅಂಥ ಒಂದು ಜಾಗದಲ್ಲಿ ಲಿಂಗಪ್ಪನವರ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಇಂತಹ ಧಾರ್ಮಿಕ ಕಾರ್ಯದಲ್ಲಿ ಯಾವಾಗಲೂ ನಮ್ಮ ಕಲ್ಲೇಶ್ವರವರು ದುಡಿತಾ ಇರ್ತಾರೆ. ಎಲ್ಲಿ ಹಣ ಬರುತ್ತೆ ಅಂತ ನಮಗೆ ಯೋಚನೆ ಮಾಡೋಕ್ಕಾಗೋದಿಲ್ಲ. ರಾಜಕೀಯದವರು ಸಾಕಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ, ದುಡಿಯೋಕ್ಕೆ ಆಗಲ್ಲ. ಯಾವ ರೀತಿ ಹಣ ದುಡಿತಾರೆ ಅನ್ನೋದು ಒಬ್ರಿಗೂ ನಿಗೂಢವಾಗಿದೆ. ಹೀಗಿರುವಾಗ ಸಾಕಷ್ಟು ಹಣವನ್ನು ಸಮಾಜಕ್ಕೆ ಚೆಲ್ಲಿ ಎಲ್ಲ ಜನರ ಒಂದು ಅಭಿಮಾನವನ್ನು ಗಳಿಸಿಕೊಂಡಿದ್ದಾರೆ. ಮತ್ತು ನಾವು ಏನಾದರೂ ಒಂದು ಅಧಿಕಾರ ವಹಿಸ್ಕೊಳ್ಬೇಕು, ತಾಲೂಕಿನ ಪ್ರಜಾಪ್ರತಿನಿಧಿ ಆಗಬೇಕು ಅನ್ನೋದು ತುಂಬ 99% ಇದೆ. ಅದಕ್ಕೋಸ್ಕರ ಅದನ್ನು ನಾವೆಲ್ಲರೂ ಸಹ ಸೇರಿರ್ತಕ್ಕಂಥ ಆ ಒಂದು ಅವರ ಅಭಿಮಾನಿಗಳು ಏನೆಂದಿದ್ದಾರೆ ಅವರ ಸಹಕಾರ ಮತ್ತು ಸಮಾಜದ ಎಲ್ಲ ಸಮಾಜಗಳ ಸಹಕಾರ ಮತ್ತು ಮಠಾಧಿಪತಿಗಳ ಸಹಕಾರ ಎಲ್ಲವೂ ಇದ್ದರೆ ಅವರನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದಾಗಿದೆ. ಅದಕ್ಕೋಸ್ಕರ ಅಂತಹ ಒಂದು ಸೇವೆಯನ್ನು, ಅಂತಹ ಒಂದು ನಿಗೂಢವಾದಂತಹ ಅವರ ಆರ್ಥಿಕ ಸಹಾಯವನ್ನು ತಿಳಿದುಕೊಂಡು ಅವರಿಗೆ ಅತಿ ಹೆಚ್ಚಿನ ನಾನು ಅಕಸ್ಮಾತ್ ನನಗೇನಾದರೂ ಪ್ರಜಾಪ್ರತಿನಿಧಿಯಲ್ಲಿ ಸಿಕ್ಕಿಬಿಟ್ರೆ 20 ಕೋಟಿ ಆಗಲಿ ಖರ್ಚು ಮಾಡಿ ಅಗ್ನಿಯ ಉರಿಯದಂತಿರಿಸಿದೆ, ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ನೊರೆವಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮನ ಆರು ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಬೆರಗಾದನಯ್ಯ. ಶ್ರದ್ಧಾಂಜಲಿ ಸಮಾರಂಭದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಕೊಟ್ಟಿದ್ದಾರೆ ಅಂತಂದರೆ ಮಾತೃಭ್ಯೋಂ ನಮಃ,
ಪಿತೃಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ ಅಂತಕ್ಕಂಥ ಮಾತನ್ನು ಕರ್ಕೊಂಡು ಬಂದು ನಾವು ಮೊದಲ ಆದ್ಯತೆಯನ್ನು ನಮ್ಮನ್ನು ಎತ್ತು ಒತ್ತು ಪೋಷಿಸಿ ಸಾಕಿ ಸಲಹಿದಂಥ ತಾಯಿಯವರಿಗೆ ನಾವು ಮೊದಲನೆಯನ್ನು ಮಾತೃಭ್ಯೋ ನಮಃ ಅಂತ ಕರ್ಕೊಂಡ್ಬಂದು, ಎರಡನೇ ಸ್ಥಾನವನ್ನು ತಂದೆಗೆ ಲಿಂಗಯ್ಯನವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಮತ್ತು ಸವಿನೆನಪು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಪರಮ ಪೂಜ್ಯರ ಅಡಿದಾವರಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತೆ. ಕಲ್ಲೇಶಪ್ಪನವರ ಕುಟುಂಬದ ವರ್ಗದವರಲ್ಲಿ ಆಗಮಿಸಿರುವಂಥ ಸಮಸ್ತ ಭಕ್ತಾದಿಗಳಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಎತ್ತವರನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂಥ ಒಂದು ಸಂಸ್ಕೃತಿ ಹೆಚ್ಚಾಗ್ತಾ ಇದೆ.